ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಮ್ಮಲ್ಲಿ ಮಾಡುವ ಹೊಸ್ತಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಬಂದಿದ್ದೆ. ನವರಾತ್ರಿಯಲ್ಲಿ ಒಂದು ದಿವಸ ಕದ್ರನ್ನ ತಂದು, ಕದ್ರಂದರೆ ಭತ್ತದ ಗಿಡ ಸಹಿತ ತೆನೆ ಸಹಿತ ತಗೊಂಡು ಬಂದು ತುಳಸಿ ಕಟ್ಟೆಯ ಮುಂದೆ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ನಂತರ ಕದ್ರನ್ನು ಕುಯ್ಯುವ ಕ್ರಮ. ಕೆಲವರ ಮನೆಯಲ್ಲಿ ಕದ್ರನ್ನು ಭತ್ತದ ಗದ್ದೆಯಲ್ಲೇ ಇಟ್ಟು ಪೂಜೆ ಮಾಡಿ ಕುಯ್ದ್ರು. ಗದ್ದೆ ಇಲ್ಲದೆ ಇದ್ದರೆ ಈ ರೀತಿ ಬೇರೆ ಕಡೆಯಿಂದ ಕದ್ರನ್ನು ತಂದು ಪೂಜೆಯನ್ನು ಮಾಡಿ ಕದ್ರನ್ನು ಕುಯ್ಯುವ ಕ್ರಮ. ನವರಾತ್ರಿಯಲ್ಲೇ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಕದ್ರಿನ ಪೂಜೆಯನ್ನು ಮಾಡ್ತರು. ಪೂಜೆ ಆದ ನಂತರ ಈ ರೀತಿ ಕದ್ರನ್ನು ಕುಯ್ದು ತೆಕ್ಕೊಳಕು. ಇದು ಹೊಸ ಭತ್ತದ ತೆನೆ. ಹೊಸ ಅಕ್ಕಿಯನ್ನು ಊಟ ಮಾಡುವ ಮೊದಲು ಈ ರೀತಿ ಕದ್ರಿಗೆ ಪೂಜೆಯನ್ನು ಮಾಡಿ ಅದನ್ನು ಕುಯ್ದು ಮುಹೂರ್ತವನ್ನು ಮಾಡುವ ಕ್ರಮ. ಕುಯ್ದಾದ ನಂತರ ಮನೆಯ ಯಜಮಾನ ತಲೆಯ ಮೇಲೆ ಕದ್ರನ್ನು ಹೊತ್ತು ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕಿ ಮನೆಯ ಒಳಗೆ ಕದ್ರಿನ ತೆನೆಯನ್ನು ತಗೊಂಡು ಹೋಗ್ಬೋದು. ತಗೊಂಡು ಹೋಗೋಷ್ಟೊತ್ತಿಗೆ ಶಂಖ ಜಾಗಂಟೆ ಎಲ್ಲ ಬಡಿತಾ ಇರ್ಕೊ. ನಂತರ ಕದ್ರನ್ನು ತಂದವರ ಕಾಲನ್ನೆಲ್ಲ ತೊಳೆಸಿ ಕದ್ರಿಗೆ ಅಕ್ಷತೆಯನ್ನು ಇಡಿಸಿ ಆರತಿಯನ್ನು ಮಾಡಿ ಒಳಗೆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವ ಒಂದು ಸಂಪ್ರದಾಯ. ನಮ್ಮ ಮನೆಯಲ್ಲಿ ನಿನ್ನೆ ಅಂದರೆ ನವಮಿಯ ದಿವಸ ಈ ರೀತಿ ಕದ್ರನ್ನು ಕುಯ್ದು ಒಳಗೆ ತಗೊಂಡು ಬಂತು. ಕದ್ರನ್ನು ಕುಯ್ದವರ ಕಾಲನ್ನು ನಮ್ಮ ಮಗಳು ಅನಗ ತೊಳೆಸಿ ಅಕ್ಷತೆಯನ್ನು ಇಟ್ಟು ಆರತಿಯನ್ನು ಮಾಡಿ ಒಳಗೆ ಬರ್ಮಾಡ್ಕೊತಾ ಇದ್ಲು. ಅವಳು ತುಂಬ ಚಿಕ್ಕವಳಾದ್ರಿಂದ ಅವಳಿಗೆ ಪ್ರತಿಯೊಂದನ್ನು ಹೇಳಿಕೊಡು. ಹಂಗಾಗಿ ಅತ್ತೆ ಎಲ್ಲವನ್ನ ಹೇಳಿಕೊಟ್ಟು ಅವಳ ಹತ್ರ ಮಾಡಿಸ್ತಾ ಇದ್ರು. ಕದಲಾರತಿ ಅಂತ ನೀರು ಕುಂಕುಮವನ್ನು ಹಾಕಿ ಈ ರೀತಿ ಆರತಿಯನ್ನು ಮಾಡಿ ಕದ್ರಿಗೆ ಮತ್ತು ಕದ್ರ ತಂದವರಿಗೆ ಆರತಿ ಮಾಡಿದ ನೀರನ್ನು ಹಣೆಗೆ ಇಡುವ ಒಂದು ಸಂಪ್ರದಾಯ. ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಹೊಸ ಅಕ್ಕಿ ಊಟ ಮಾಡುವ ಕ್ರಮ ಎಲ್ಲ ಊರಲ್ಲೂ ಸಾಮಾನ್ಯ ಇತ್ತಂತ ಎಣಿಸ್ಕಂತೆ. ನಮ್ಮೂರಲ್ಲಿ ಈ ರೀತಿಯ ಸಂಪ್ರದಾಯದಲ್ಲಿ ನಾವು ಆಚರಣೆಯನ್ನು ಮಾಡುತ್ತು. ನಮ್ಮೂರಂದರೆ ಇದು ಕುಂದಾಪುರ. ನಾನು ಮಾತಾಡುವುದು ಕುಂದಾಪುರ ಕನ್ನಡ. ತುಂಬ ಜನ ಕೇಳ್ತಾ ಇರ್ತಾರೆ ಯಾವಾಗಲೂ ಯಾವ ಕನ್ನಡದಲ್ಲಿ ನೀವು ಮಾತಾಡ್ತೀರಿ ಅಂತ. ನಾನು ಮಾತಾಡೋದು ಕುಂದಾಪುರ ಕನ್ನಡ. ಹೊಸ ಭತ್ತವನ್ನು ತಂದ ನಂತರ ದೇವರ ಮನೆ, ಹಟ್ಟಿ, ಕಡಗೋಲು ಕಂಬ, ಮೇಟಿ ಕಂಬ, ಹಡಿಮಂಚ, ಪತ್ತಾಸು ಎಲ್ಲ ಇದ್ದರೆ ಅದಕ್ಕೆಲ್ಲ ವಾಹನಗಳಿಗೆ ಅಡಿಕೆ ಮರ, ತೆಂಗಿನ ಮರ, ಮನೆಯ ಬಾಗಿಲು, ಮನೆಯಲ್ಲಿ ಎಲ್ಲ ಕಡೆಗೂ ಭತ್ತದ ತೆನೆ ತೋರುವ ಹಾಗೆ ಕಟ್ಟಿ ಇಟ್ಕಣಕು. ಇದು ದಶಮಿಯ ದಿವಸ ಹೊಸ್ತನ್ನು ಮಾಡುವುದಕ್ಕೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಆ ಪಾತ್ರೆಗೆ ರಂಗೋಲಿಯಿಂದ ಶೃಂಗಾರವನ್ನು ಮಾಡಿ, ಒಲೆಗೂ ಸಹ ರಂಗೋಲಿಯನ್ನೆಲ್ಲ ಹಾಕಿ ಶೃಂಗಾರವನ್ನು ಮಾಡಿ 9 ಭತ್ತವನ್ನು ಸುಲಿದು ಇದರಿಂದ ಅನ್ನವನ್ನು ಮಾಡ್ಕೊ. ಹೊಸಕ್ಕಿಯ ಅನ್ನ ಅಂದರೆ ಪೂರ ಅಕ್ಕಿಯು ಹೊಸತೆ ಆಯ್ಕಂತಿಲ್ಲ. ಹಳೆ ಅಕ್ಕಿಯ ಜೊತೆಗೆ ಒಂದು ಸ್ವಲ್ಪ ಹೊಸ ಭತ್ತದಿಂದ ಸುಲಿದ ಅಕ್ಕಿಯನ್ನು ಹಾಕಿ ತೊಳೆದು ಅನ್ನವನ್ನು ಮಾಡೋದು. 9 ಭತ್ತವನ್ನು ಉಪಯೋಗಿಸೋದು ನಮ್ಮನೆಯ ಸಂಪ್ರದಾಯ. ಎಲ್ಲ ಅಡುಗೆಯನ್ನು ಇವತ್ತು ಮಡಿಯಲ್ಲೇ ಮಾಡ್ಕೊಳ್ಕೊ. ದೇವರಿಗೆ ಎಲ್ಲವನ್ನು ನೈವೇದ್ಯ ಮಾಡುವುದರಿಂದ ಮಡಿಯಲ್ಲಿಯೇ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡೋದು. ಇದಕ್ಕೆ ಉಪಯೋಗಿಸುವ ಸೌಟಿಗೂ ಒಂದು ಹೂವನ್ನು ಹೊಸ ದಾರದಿಂದ ಕಟ್ಟಿ ಉಪಯೋಗಿಸೋದು. ರಂಗೋಲಿ, ಹೂವು ಎಲ್ಲ ಒಂದು ರೀತಿ ಹಬ್ಬದ ಸಂಭ್ರಮವನ್ನು ಕೊಡುತ್ತೆ. ಇವತ್ತು ನಮ್ಮನೆಯಲ್ಲಿ ಪುಟಾಣಿ ಅನಗ ಹೊಸ ಅಕ್ಕಿಯಿಂದ ಅನ್ನವನ್ನು ತಯಾರು ಮಾಡ್ತಾ ಇದ್ಲು. ಹೆಸರಿಟ್ಟು ಅಕ್ಕಿಯನ್ನು ಹಾಕ್ತಾ ಇದ್ಲು. ಅನ್ನ ಬೆಂದಾದ ನಂತರ ಅದಕ್ಕೆ ಸ್ವಲ್ಪ ಕಾಯಲನ್ನು ಹಾಕಿ ಕುದಿಸಿ ಗಂಜಿ ರೀತಿ ಮಾಡಿದರೆ ಹೊಸ ಅಕ್ಕಿಯ ಅನ್ನ ತಯಾರಾಯ್ತು. ಇದಕ್ಕೆ ಕೆಲವರು ಅರಿಶಿಣದ ಎಲೆಯನ್ನು ಹಾಕ್ತಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಊಟ ಮಾಡುವಷ್ಟೊತ್ತಿಗೆ ಅರಿಶಿಣದ ಎಲೆಯಲ್ಲಿ ಊಟ ಮಾಡೋದು. ಅಡುಗೆ ಎಲ್ಲ ತಯಾರಾದ ಮೇಲೆ ದೇವರ ಮನೆಯಲ್ಲಿ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಹೊಸ್ತನ್ನು ಇಟ್ಟು ರೆಡಿ ಮಾಡಿದ ಉಳಿದ ಪದಾರ್ಥ ಎಲ್ಲ ಇಟ್ಟು ದೇವರಿಗೆ ನೈವೇದ್ಯವನ್ನು ಮಾಡಿ ನಂತರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೊಸ್ತು ಊಟ ಮಾಡ್ತು ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಮನೆಯ ಹಿರಿಯರಿಗೆಲ್ಲ ನಮಸ್ಕಾರವನ್ನು ಮಾಡಿ
ಮನೆಗೆ ಬಂದ ಅತಿಥಿಗಳಿಗೂ ಹೊಸ್ತು ಊಟ ಮಾಡ್ತು ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ನಂತರ ಊಟವನ್ನು ಮಾಡುವ ಕ್ರಮ. ಹೊಸ್ತು ಊಟ ಮಾಡುವಷ್ಟೊತ್ತಿಗೆ ಹೊಸ್ತನ್ನು ಅರಿಶಿಣದ ಎಲೆಯಲ್ಲಿ ಬಡಿಸುವುದು ಒಂದು ವಿಶೇಷ ಸಂಪ್ರದಾಯ. ಇವತ್ತಿನ ಈ ಹೊಸ್ತು ಊಟದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಎಣಿಸ್ಕಂತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋ ಕಂಡು ಸಪೋರ್ಟ್ ಮಾಡಿ ಅನ್ಕಂತೆ. ಹೊಸ್ತು ಊಟ ಆದರೂ ಕೂಡಲೇ ವೀಳ್ಯದೆಲೆಯನ್ನು ತಿನ್ಕಂದ್ಕೊಂಡು ಹೇಳ್ತಾರೆ. ಇದೊಂದು ನಮ್ಮ ಸಂಪ್ರದಾಯ ಮತ್ತು ಕ್ರಮ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ.